ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿ ಹೆಸರನ್ನ ಬಳಸಿಕೊಂಡು ಯಾರಾದರೂ ನಿಮ್ಮನ್ನ ಸಂಪರ್ಕಿಸಿ ಹಣ ಕೇಳ್ತಿದ್ರೆ ದಯವಿಟ್ಟು ಎಚ್ಚರಿಕೆ ವಹಿಸಿ. ಸುಮನ್ ಟಿವಿಯಿಂದ ಯಾರು ಕೂಡ ಯಾವುದೇ ರೀತಿಯ ಹಣವನ್ನ ಕೇಳೋದಿಲ್ಲ. ಇಂತಹ ಯಾವುದೇ ಘಟನೆ ನಿಮ್ಮ ಗಮನಕ್ಕೆ ಬಂದ್ರೆ ದಯವಿಟ್ಟು ಕೆಳಗಡೆ ನೀಡಿರುವ ನಮ್ಮ ಅಧಿಕೃತ ಕಚೇರಿ ಸಂಖ್ಯೆಗೆ ತಕ್ಷಣ ಕರೆ ಮಾಡಿ ಮಾಹಿತಿ ನೀಡಿ. ನಿಮ್ಮ ಒಂದು ಕರೆ ಮೂಲಕ ಮೋಸಗಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ. ಧನ್ಯವಾದಗಳು. ಸುಮನ್ ಟಿವಿ. ವೆಲ್ಕಮ್ ಟು ಸುಮನ್ ಟಿವಿ ವೀಕ್ಷಕರೇ, ನಿಮ್ಮೊಂದಿಗೆ ನಾನು ಈಗಿನ ಬ್ರೇಕಿಂಗ್ ನ್ಯೂಸ್. ಗಣಿಗಾರಿಕೆ ಮಾಲೀಕರಿಗೆ ಶಾಸಕ ಸುಬ್ಬಾರೆಡ್ಡಿ ಖಡಕ್ ವಾರ್ನಿಂಗ್. ನಿಯಮ ಪಾಲಿಸಿಲ್ಲ ಅಂದ್ರೆ ಲಾರಿಗಳು ಸೀಸ್. ಭಾಗ್ಯನಗರದಲ್ಲಿ ಗಣಿಗಾರಿಕೆ ನಡೆಸುತ್ತಿರುವ ಗಣಿ ಮಾಲೀಕರಿಗೆ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ನಿಗದಿಪಡಿಸಿದ ತೂಕಕ್ಕಿಂತ ಹೆಚ್ಚು ಕಲ್ಲು ದಿಮ್ಮಿಗಳನ್ನು ಸಾಗಿಸಿದ್ರೆ ನಾಳೆಯಿಂದಲೇ ಅಂತಹ ಲಾರಿಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತದೆ ಅಂತ ಹೇಳಿದ್ದಾರೆ. ತಾಲೂಕಿನ ಮಾರಗಾನಕುಂಟೆಯಿಂದ ಗೂಳೂರು ಹೋಬಳಿ ಪಿಚ್ಚಲವಾರಪಲ್ಲಿ ಗ್ರಾಮದವರೆಗೆ 3,50,00,000 ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಬಳಿಕ ಅವರು ಮಾತನಾಡಿದರು. ಈಗಾಗಲೇ ನಿರ್ಮಾಣವಾಗಿರುವ ಉತ್ತಮ ಗುಣಮಟ್ಟದ ರಸ್ತೆಗಳನ್ನು ಗಣಿ ಮಾಲೀಕರು ಅಧಿಕ ತೂಕದ ಕಲ್ಲು ಸಾಗಣೆ ಮಾಡುವ ಮೂಲಕ ಹಾಳು ಮಾಡುತ್ತಿದ್ದಾರೆ ಎಂಬ ಆರೋಪ ಮಾಡಿದ್ದಾರೆ. ನಿಯಮ ಪಾಲಿಸಿದ್ರೆ ಯಾವುದೇ ಸಮಸ್ಯೆ ಇಲ್ಲ, ಆದರೆ ಕಾನೂನು ಮೀರಿ ವರ್ತಿಸಿದ್ರೆ ನಾನು ಸ್ವತಃ ಬಂದು ಲಾರಿಗಳನ್ನ ವಶಕ್ಕೆ ತೆಗೆದುಕೊಳ್ತೇನೆ ಅಂತ ಶಾಸಕ ಸುಬ್ಬಾರೆಡ್ಡಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಸುಮಾರು ವರ್ಷದಿಂದ ರಸ್ತೆ ತೊಂದರೆ ಇತ್ತು. ಪಾಪ ನನಗೂ 4-5 ಬಾರಿ ನನಗೂ ಮನವಿ ಮಾಡಿದ್ರು. ಅನುದಾನದ ಕೊರತೆಯಿಂದ ಮಾಡೋಕ್ಕಾಗಲಿಲ್ಲ. ಈಗ 3.25 ಕೋಟಿ ರೂಪಾಯಿ ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಅದಕ್ಕೆ ಸೇರಿಸಿ ವಿಲೇಜ್ ಲಿಮಿಟಲ್ಲಿ CC ಮತ್ತು ಡ್ರೈನು ಮಾಡಿ, ನಮ್ಮ ಜೋಗಿರೆಡ್ಡಿಪಲ್ಲಿಯಲ್ಲೂ CC ಜೋಗ ಮಾಡಿ ಇನ್ನೂ 1.5-2 ಕೋಟಿ ರೂಪಾಯಿ ಬೇಕಾಗುತ್ತೆ. ಅದರ ಜೊತೆಗೆ ಹಾಕಿ ಈ ರಸ್ತೆಯನ್ನು ಕಂಪ್ಲೀಟ್ ಮಾಡ್ತೀನಿ. ಮತ್ತು ಮಾರ್ಗಾನಕುಂಟೆಯಲ್ಲಿ ಒಂದು ಹಾಸ್ಟೆಲ್ ರಿಪೇರಿದಿತ್ತು, ಅದು ಒಂದು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದನ್ನು ರಿಪೇರಿ ಮಾಡ್ತಾ ಇದ್ದೀವಿ. ಇನ್ನು ಉಳಿದೆಲ್ಲ ಈಗ CMRIDPಯಲ್ಲಿ ನಮಗೆ ಒಂದು 50 ಕೋಟಿ ಕೊಟ್ಟಿದ್ದಾರೆ. ಇನ್ನೆಲ್ಲೆಲ್ಲಿ ರಸ್ತೆ ಇಷ್ಟರಲ್ಲೇ ಆ್ಯಸ್ ಎ ಸ್ಪ್ಯಾನ್ ಆಫ್ 2 ಮಂತ್ಸಲ್ಲಿ ನಮ್ಮ ಕೊತ್ತಕೋಟೆ ಪಂಚಾಯತ್ ಇರ್ಬೋದು, ಮಾರ್ಗಾನಕುಂಟೆ ಪಂಚಾಯತಲ್ಲಿ ವಿಪರೀತ ರಸ್ತೆ ತೊಂದರೆ ಇತ್ತು. ಆದ್ದರಿಂದ ಎಲ್ಲ ರಸ್ತೆಗಳು ಮಾಡೋದು ನನ್ನ ಜವಾಬ್ದಾರಿ. ಆದರೆ ಒಂದು ನಿಮ್ಮ ಮಾಧ್ಯಮ ಮುಖಾಂತರ ಈ ಕ್ವಾರಿಗಳವ್ರಿಗೆ ಜಲ್ದಿ ಕಳಿಸಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಿಮ್ಮ ತೂಕದ ಲಿಮಿಟಲ್ಲಿ ನೀವು ಹಾಕ್ಕೊಂಡೋದ್ರೆ ಸರಿ, ಗ್ಯಾರಂಟಿ ನಾನೇ ಬಂದು ಗಾಡಿ ಸೀಸ್ ಮಾಡಿಸಿ ತಗೊಂಡೋಗಿ ನಿಲ್ಲಿಸೋ ಜವಾಬ್ದಾರಿ ನಂದು. ಯಾಕಂದರೆ ಈಗ ನೋಡಿದೆ, ನಾರಾಯಣ ಸ್ವಾಮಿ ಕೋಟೆಯಿಂದ ಮಾರ್ಗ ರಸ್ತೆ ನೋಡೋಕೆ ಸೂಪರ್ ಆಗಿದೆ. ಆ ಲೋಡ್ಗಳು ನೋಡ್ತಾ ಇದ್ರೆ ಎಷ್ಟು ಬೇಗ ಹೋಗುತ್ತೆ ನನಗೆ ಆಗುತ್ತೆ. ಆದ್ದರಿಂದ ಯಾವ ಕಾರಣಕ್ಕೆ ಯಾವನಿಗೂ ಮುಲಾಜ್ ಕೊಡೋ ಪ್ರಶ್ನೆ ಇಲ್ಲ. ಏನು ಅವ್ನ ಲಿಮಿಟ್ ಇದೆ, ಅವನ ಟನ್ನೇಜು, ಆ ಟನ್ನೇಜಲ್ಲೇ ಬರಬೇಕು. ಎಕ್ಸ್ಟ್ರಾ ಬಂದೆ ತಹಸೀಲ್ದಾರ್ಗೂ ಇನ್ಸ್ಪೆಕ್ಟರ್ಗೆ ಇವತ್ತು ಹೇಳಿದ್ದೀನಿ, ಗಾಡಿ ಅಂತೂ ಸೀಸ್ ಮಾಡಿಸ್ತೀನಿ. ಮಳೆ ಬಂದರೆ ಮಾತ್ರ KGL ಬರೋದು. ಈಗೇನು ನಮ್ಮ ಮಳೆ ಇಲ್ಲ, ಆದರೂ ಅಂಥ ಸಮಯ ಬಂದರೆ ಈ ಸಲ ಎಲ್ಲ ಟ್ರಾಕ್ಟ್ರು ಓನರ್ಗಳು ಒಂದ್ಸಲ ಕರೆದು ಅವ್ರಿಗೆಲ್ಲ ವಾರ್ನಿಂಗ್ ಕೊಡಿಸೋ ಮಾಡ್ತಾರೆ. ಈಗ ಏನು ಕಾರ್ಮಿಕ ಇಲಾಖೆಯಿಂದ ಸುಮಾರು 6 ಎಕರೆ ಪ್ರದೇಶದಲ್ಲಿ ಜಾಗವನ್ನು ಗುರುತಿಸಿ ಅಧಿಕಾರಿಗಳ ಜೊತೆ ಮತ್ತು ಗುತ್ತಿಗೆದಾರರ ಜೊತೆ ಸ್ಥಳ ಪರಿಶೀಲನೆ ಮಾಡಿ ಈಗ ಅಂತಿಮ ಹಂತಕ್ಕೆ ಬಂದಿದೆ. ಇಲ್ಲ, ಈಗ ಕಾರ್ಮಿಕ ಇಲಾಖೆ ಶಾಲೆ ಮಾಡೋಕ್ಕೆ 40 ಕೋಟಿ ರೂಪಾಯಿಗಳನ್ನು ತಂದಿದ್ದೀವಿ. ಅದಕ್ಕೆ ಒಂದು 6 ಎಕರೆ ಜಮೀನು ಬೇಕಾಗಿತ್ತು, ಕೊಟ್ಟಿದ್ದೀವಿ. ಇನ್ನು ಈ ಕುರಿತು ತಹಶೀಲ್ದಾರ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆ ಈಗಾಗಲೇ ಸೂಚನೆ ನೀಡಲಾಗಿದೆ. ಈ ಭಾಗದ ರಸ್ತೆ ಅಭಿವೃದ್ಧಿಗೆ ಸುಮಾರು 50 ಕೋಟಿ ರೂಪಾಯಿ ಅನುದಾನ ತರಲಾಗುತ್ತದೆ ಅಂತ ತಿಳಿಸಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಸ್ಥಳೀಯ ಮುಖಂಡರು, ಅಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ರು. ರಸ್ತೆ ಅಭಿವೃದ್ಧಿಗೆ ಕೋಟಿ ಹಣ, ಆದರೆ ನಿಯಮ ಉಲ್ಲಂಘನೆಗೆ ಇನ್ನಿಲ್ಲ ಅವಕಾಶ. ಇದು ಶಾಸಕ ಸುಬ್ಬಾರೆಡ್ಡಿಯ ಸ್ಪಷ್ಟ ಸಂದೇಶ. ಇದು ಸುಮನ್ ಟಿವಿ ಕನ್ನಡ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಜೊತೆಗಿರಿ.